ಸೊ ಸದಾ ಸಾರಿಯಲ್ಲಿ ಮಿಂಚ್ತಾ ಇರೋರು ನೀವು, ಈ ಸಿನಿಮಾದಲ್ಲೂ ಸಾರಿಯಲ್ಲೇ ಮಿಂಚಿದ್ದೀರಾ ಹೇಗೆ ಅಂತ? ಈ ಸಿನಿಮಾಲು ನಾನು ಸೀರೆಯಲ್ಲೇ ಇದು ಮಾಡಿರೋದು. ಇದು ಒಂಥರ ಕೋಸ್ಟಲ್ ಏರಿಯಾ ಫಿಶರ್ಮೆನ್ ಫ್ಯಾಮಿಲಿಯಲ್ಲಿರುವಂಥ ಒಂದು ಪಾತ್ರ ಮಾಡ್ತಿರೋದ್ರಿಂದ ಮೋಸ್ಟ್ ಆಫ್ ಇಟ್ ಸೀರೆನೇ ಹಾಕ್ಕೊಂಡಿರೋದು. ಅದ್ರ ಜೊತೆಗೆ ಏನು ಮೇಕಪ್ ಇಲ್ದೇನೆ ಮಾಡಿರೋಂಥ ಸಿನಿಮಾ. ಸೊ ಕಲ್ಜಿಗದಲ್ಲಿ ನಾಯಕನ ಹೆಂಡತಿ ಪಾತ್ರ ಅಂತ ಹೇಳಿದರೆ ನಿಮ್ಮ ಪಾತ್ರ ಹೆಂಗೆ ಸಾಗುತ್ತೆ? ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ? ಯಾಕಂದರೆ ಸಾಮಾನ್ಯವಾಗಿ ಹೀರೋಯಿನ್ ಅಂದರೆ ಮರ ಸುತ್ತೋ ಕ್ಯಾರೆಕ್ಟರ್ಗಳಂತ ಇರುತ್ತೆ, ಅದು ಬಿಟ್ಟು ಏನು ಮಾಡಿದ್ದೀರಾ ಅಂತ? ಓಕೆ, ಹೆಂಡತಿಯಾಗಿ ಇರೋದಲ್ಲದೆ ಮೇಯ್ನಾಗಿ ಹೇಗೆ ತೋರಿಸಿದ್ದಾರೆ ಅಂತಂದರೆ, ನನ್ನ ಮಾತು ಅರ್ಜುನ್ ಸರ್ಗೆ, ಹೀರೋ ಸರ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದಕ್ಕೆ ತೋರಿಸಿದ್ದಾರೆ. ನಾನು ತುಂಬ ಸಿಟ್ಟಿನಿಂದ, ತುಂಬ ಏನಂತಾರೆ, ಅವರು ಸ್ವಲ್ಪ ತಾಳ್ಮೆಯಿಂದ, ಪೇಷನ್ಸಿಂದ ಡಿಸಿಷನ್ಸ್ ತೊಗೊಳ್ಳೋರು ಆಗಿರ್ತಾರೆ. ಬಟ್ ನಾನು ಅದರಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಹಂಗೆ ಮಾಡಿ ಅಂತ ಹೇಳೋ ಥರ ಒಂದು ಕ್ಯಾರೆಕ್ಟರ್ ಥರ ಮಾಡಿದ್ದಾರೆ. ಇದ್ರ ಜೊತೆಗಿರಬೇಕಾದ್ರೆ ನನ್ನ ಗಂಡನಿಗೆ ಏನಾದರೂ ತೊಂದರೆ ಆಗ್ತಿದೆ, ಕೆಲವರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ನಾನು ಹೇಗೆ ಅದನ್ನು ಫೇಸ್ ಮಾಡಿ ಹ್ಯಾಂಡಲ್ ಮಾಡಿ ಅವರ ಜೊತೆಯಲ್ಲಿ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋದು ಒಂದು ಮೇನ್ ಪಾಯಿಂಟ್ ಆಫ್ ದ ಕ್ಯಾರೆಕ್ಟರ್. ಸಾಮಾನ್ಯವಾಗಿ ಕನ್ನಡದಲ್ಲಿ ನಿಮ್ಮನ್ನು ಆಯ್ಕೆ ಮಾಡೋದು ಈಸಿ, ಇಲ್ಲಿ ಅವರು ಟ್ರೆಂಡ್ ನೋಡಿರ್ತಾರೆ. ಬಟ್ ತುಳು ಚಿತ್ರರಂಗ ನಿಮ್ಮನ್ನು ಯಾವ ಥರ ಆಯ್ಕೆ ಮಾಡ್ತು? ಯಾವ ಕಾರಣಕ್ಕೆ ಈ ಸಿನಿಮಾದಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂತ? ನಾನು ಚೌಚೌಬಾತ್ ಮಾಡಬೇಕಾದ್ರೆ ಐ ಥಿಂಕ್ ಚೌಚೌಬಾತ್ ಟೀಮ್ ಅವರು ಸುಮನ್ ಸರಿಗೆ ಪರಿಚಯ ಇದ್ದರು. ಸೊ ಚೌಚೌಬಾತ್ ಟೀಮ್ ಕೂಡ ಮಂಗಳೂರು ಬೇಸ್ಡ್ ಟೀಮ್ ಆಗೇ ಇತ್ತು. ಸೊ ಹಾಗಾಗಿ ಅವರಿಗೆ ನನ್ನ ಕಾಂಟ್ಯಾಕ್ಟ್ ಹೋಗಿ ಅವ್ರು ನನ್ನ ಈ ಮೂವಿಗೆ ಆಯ್ಕೆ ಮಾಡಿದ್ರು. ಈ ಸಿನಿಮಾದ ಬಗ್ಗೆ ಅಥವಾ ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ? ಯಾಕಂದರೆ ಸೆಪ್ಟೆಂಬರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಪೋಸ್ಟ್ರಲ್ಲಿ ನಾವು ನೋಡಿದ್ವಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಅಥವಾ ಈ ಸಿನಿಮಾ ಕತೆ ಮೇಲೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನುವಂಥದ್ದು? ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬಾ ಭಯ ಆಗ್ತಿತ್ತು, ನನಗೆ ಯಾವ ಥರ ಈ ಕ್ಯಾರೆಕ್ಟರ್ನ ನಾನು ನಿಭಾಯಿಸಲಿ ಅನ್ನೋದಕ್ಕೆ. ಬಟ್ ಒನ್ಸ್ ಸ್ಟಾರ್ಟ್ ಆದಮೇಲಿಂದ ಒಂದೊಂದೇ ಸೀನ್ ಆದಮೇಲಿಂದ ನನಗೂ ಚೂರು ಕಾನ್ಫಿಡೆನ್ಸ್ ಬೆಳೆಯೋಕ್ಕೆ ಶುರುವಾಯಿತು. ಆಮೇಲಿಂದ ನನ್ನ ಡೈರೆಕ್ಟರ್ ಕೊಡ್ತಿದ್ದಿದ್ದು ಫೀಡ್ಬ್ಯಾಕು ಮತ್ತು ನಮ್ಮ ಸರೌಂಡಿಂಗ್ ಇದ್ದಿದ್ದ ಟೀಮ್ ಕೊಡ್ತಿದ್ದಿದ್ದು ಫೀಡ್ಬ್ಯಾಕ್ ಮೇಲೆ ನೋಡಿದಾಗ ನನಗೆ ಸ್ವಲ್ಪ ಓಕೆ, ನಾನು ಚೆನ್ನಾಗಿ ಮಾಡಿರಬಹುದು ಅನ್ನೋ ಕಾನ್ಫಿಡೆನ್ಸ್ ಚೂರು ಮೂಡ್ಕೊಂಡಿದ್ದೆ. ಬಟ್ ಅದಲ್ಲದೆ ನೀವೆಲ್ಲ ನೋಡಿದ್ಮೇಲೆ ನೀವೇನು ಹೇಳ್ತೀರಾ ಫೀಡ್ಬ್ಯಾಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸದ್ಯಕ್ಕೆ ನೀವು ಟ್ರೆಂಡಲ್ಲಿರೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಸಾರಿ ಕಾನ್ಸೆಪ್ಟಲ್ಲಿ ನೀವು ಟ್ರೆಂಡ್ ಆಗಿರೋದು, ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗ್ತಿರೋದು. ಈ ಕಾನ್ಸೆಪ್ಟ್, ನಾನು ಸಾರಿ ಉಟ್ಕೊಂಡ್ರೆ ಟ್ರೆಂಡ್ ಆಗ್ತೀನಿ, ವೈರಲ್ ಆಗ್ತೀನಿ ಅನ್ನೋದು ಯಾಕೆ ಬಂತು ಅಂತ? ನಾನು ಒಬ್ಬರು ಫೋಟೋಗ್ರಾಫರ್ ಜೊತೆಗೆ ಸುಮ್ಮನೆ ಟ್ರೈ ಮಾಡಿದ್ದಷ್ಟೇ. ರೆಟ್ರೋ ಇದರಲ್ಲಿ ಈ ಬೆಂಗಳೂರಲ್ಲಿ ಪಿಂಕ್ ಫ್ಲವರ್ಸ್ ಬಿಡುತ್ತಲ್ಲ, ಸೊ ಆ ಟೈಮಲ್ಲಿ ನಾವೊಂದು ರೆಟ್ರೋ ಕಾನ್ಸೆಪ್ಟಲ್ಲಿ ಶುರು ಮಾಡಿದ್ವಿ. ಒಂದು ವೀಡಿಯೋ ಮಾಡಿದ್ವಿ ಅಷ್ಟೇ, ಅದು ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಯಿತು, ವೈರಲ್ ಆಯಿತು. ಸೊ ಆದಮೇಲಿಂದ ಇನ್ನೊಂದು ವೀಡಿಯೋ ಟ್ರೈ ಮಾಡಿದ್ವಿ. ಹಾಗೆ ಹೋಗ್ತಾ ಅದು ಸೀರಿಯಲೇ ಆಗ್ತಿದೆ ಎಲ್ಲ.